ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಾಗಿಣಿ ಸಿಆರ್ ಯೂಟ್ಯೂಬ್ ಚಾನಲ್. ಸೊ ಈ ವರ್ಷದ ನನ್ನ ಮೊದಲನೇ ವ್ಲಾಗ್ ಅಂತ ಹೇಳ್ಬೋದು. ಅಂದರೆ ಶಾಪಿಂಗ್ ವ್ಲಾಗ್ ಆಗಿರುತ್ತೆ. ಇದು ತುಂಬ ಸ್ಪೆಷಲ್ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ನಾನು ಶಾಪ್ ಮಾಡೋಕ್ಕೆ ಅಂತ ಹೋಗಿದ್ದು KSIC ಸ್ಯಾರಿನ. ಎಸ್, ಇದ್ರದ್ದೊಂದು ತುಂಬ ಸ್ಟೋರಿನೇ ಇದೆ ಆ್ಯಕ್ಚುಲಿ. ಯಾಕೆಂದರೆ ನಾನು ಲಾಸ್ಟ್ ಟೈಮ್ ಅಂದರೆ 1 ಇಯರ್ ಬ್ಯಾಕ್ ಸ್ಯಾರಿ ಪರ್ಚೇಸ್ ಮಾಡೋಕ್ಕೆ ಹೋಗಿದ್ದಾಗ ಅಲ್ಲಿದ್ದಿದ್ದು ಸಿಸ್ಟಮ್ ಆಗಿರ್ಬೋದು, ಪ್ರೋಸೆಸ್ ಆಗಿರ್ಬೋದು ಎಲ್ಲ ತುಂಬ ಡಿಫ್ರೆಂಟ್ ಇತ್ತು ಆಗ. ಸೊ ಈಗ ಏನಾಗಿದೆ ಅಂದರೆ, ನಾನು ಈಗ ಮೊನ್ನೆ ಲಾಸ್ಟ್ ವೀಕ್ ಹೋದಾಗ್ಲೂ ತುಂಬಾ ಕಷ್ಟ ಆಯಿತು ಸ್ಯಾರಿ ಸಿಗೋದಕ್ಕೆ. ಆ್ಯಂಡ್ ಅದ್ರ ಲಾಸ್ಟ್ ವೀಕ್ ಕೂಡ ನಾನು ಅಂದರೆ ಬ್ಯಾಂಗ್ಳೂರಲ್ಲೇ ವಿಸಿಟ್ ಮಾಡಿದ್ದೆ. ಎಲ್ಲಿ ವಿಸಿಟ್ ಮಾಡಿದ್ದೆ ಅಂತ ಹೇಳ್ತೀನಿ. ಸೊ ನಾನು ಲಾಸ್ಟ್ ವೀಕ್ ವಿಸಿಟ್ ಮಾಡಿದ್ದು ಗಾಂಧಿ ಬಜಾರಲ್ಲಿರೋ KSICನ. ಸೊ ಏನಪ್ಪ ಇದು, ನಾನು ತುಂಬ ಎಲ್ಲರೂ ನೋಡೋ ಥರನೇ ರೀಲ್ಸ್ ಎಲ್ಲನೂ ನೋಡ್ತಾ ಇದ್ದೆ. ಸೊ ನನಗೆ ಒಂದು ವಿಷಯ ಏನಪ್ಪ ಗೊತ್ತಾಗಿದ್ದು ಅಂದರೆ, ಎಲ್ಲರೂ ಅರ್ಲಿ ಮಾರ್ನಿಂಗ್ ಲೈಕ್ 6 o'clock ಹೋಗಿ ಕೂಪನ್ ತೊಗೊಂಡು ಲೈನಲ್ಲಿ ನಿಂತ್ಕೊತಾರೆ ಅನ್ನೋ ವಿಷಯ ಅಷ್ಟೇ ಗೊತ್ತಾಗ್ತಾ ಇದ್ದಿದ್ದು. ಸೊ ಪ್ರಾಕ್ಟಿಕಲಾಗಿ ನಾನು ಹೋಗಿರಲಿಲ್ವಲ್ಲ, ಸೊ ನನಗೆ ಅಷ್ಟು ಕ್ಲಾರಿಟಿ ಇರಲಿಲ್ಲ ಅಂದರೆ ಹೇಗಿದೆ ಇವಾಗಿನ ಪ್ರೋಸೆಸ್ಸು ಅಂತ ಹೇಳ್ಬಿಟ್ಟು. ಸೊ ನಾನೇನು ಮಾಡಿದೆ, ಜಸ್ಟ್ ಹಾಗೆ ರ್ಯಾಂಡಮ್ ಆಗಿ ನೈಟ್ ಥಿಂಕ್ ಮಾಡಿ, ಸರಿ ನಾನು ನನ್ನ ಸಿಸ್ಟರ್ ಏನು ಮಾಡಿದ್ವಿ, ಮಾರ್ನಿಂಗ್ 6 o'clock ಹೋಗೋಣ, ಅಮ್ಮ ಮನೆ ಅಲ್ಲೇ ಇರೋದು. ಸೊ ಗಾಂಧಿ ಬಜಾರ್ ಜಸ್ಟ್ 10 minutes ಅಷ್ಟೇ. ಸೊ ನಾವಲ್ಲಿ ಒಂದು 5:30 ಹಂಗೆ 5:45 ಹಂಗೆ ರೀಚ್ ಆದ್ವಿ. ನಾವಲ್ಲಿ ರೀಚ್ ಆಗಿದ ತಕ್ಷಣ ಆಲ್ರೆಡಿ ಒಂದು 10 members ಕೂತ್ಕೊಂಡಿದ್ರು. ಒಂದು ಅಂಕಲ್ ಏನು ಮಾಡ್ತಾಯಿದ್ರು, ನೇಮ್ ಎಲ್ಲನೂ ಬರ್ಕೊತಾ ಇದ್ರು. ಸೊ ಓಕೆ, ನನಗೆ ಗೊತ್ತಿಲ್ಲ ಅದು ಶಾಪ್ ಅವರು ಅಲ್ವೋ ಅಥವಾ ಅವರು ಕಸ್ಟಮರ ಸ್ಯಾರಿ ತೊಗೊಳಕ್ಕೆ ಬಂದಿರೋರಲ್ಲೇ ಒಬ್ಬರ ಅಂತ ನನಗೆ ಗೊತ್ತಿಲ್ಲ. ಹೆಂಗೂ ಅಲ್ಲಿ ಬಂದವರೆಲ್ಲರೂ ನೇಮ್ ಬರ್ಸ್ತಾಯಿದ್ರು. ಸೊ ನಾನು ಕೂಡ ಏನು ಮಾಡಿದೆ, ನೇಮ್ ಬರ್ಸಿದ್ವಿ. ನಾನು ನನ್ನ ತಂಗಿ ಇಬ್ಬರು ನೇಮ್ ಬರ್ಸ್ಬಿಟ್ಟು 19th ಇತ್ತು ನಮ್ಮದು ಟೋಕನ್ ನಂಬರು, 1920 ಅಂತ ಹೇಳ್ಬಿಟ್ಟು ನಂದು ನನ್ನ ತಂಗಿದು ನೇಮ್ ಬರ್ಸ್ಬಿಟ್ಟು ಕೂತ್ಕೊಂಡ್ವಿ. ಸೊ ಏನು ಮಾಡೋದು, ಅಂಗಡಿ ಶಾಪ್ ತೆಗೆಯೋದೆ 10 ಗಂಟೆಗಲ್ವ, ಇವಾಗ ಇನ್ನೂ 6 o'clock ಆಗಿದೆ. ಸೊ ನಾನು ಅಷ್ಟೊತ್ತು ಇಲ್ಲೇ ಕೂತ್ಕೊಂಡು ಏನು ಮಾಡೋದು, ಮನೆಗೆ ಹೋಗಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು 9:30 ಹಂಗೆ ಬರೋಣ ಅಂತ ಹೇಳಿ ನಾನು ನನ್ನ ತಂಗಿ ಹೊರಟೋದ್ವಿ. ನಾನು ಬರ್ತೀನಿ 9:30 ವಾಪಸ್ ಶಾಪ್ ಹತ್ರ ಫುಲ್ ಕ್ರೌಡ್ ಆ್ಯಂಡ್ ಜಗಳ ನಡೀತಿದೆ ಲೇಡೀಸ್ಗೆ. ನಾನೇನಂತ ತಿಳ್ಕೊಂಡಿದ್ದೀನಿ, ಸೊ ನಾನು ಹೆಂಗೂ ಬರ್ಸ್ಬಿಟ್ಟು ಹೋಗಿದ್ದೀನಿ ಅಲ್ವಾ, ನಾನು 19 ನಂಬರ್, ಸೊ ಐ ಕ್ಯಾನ್ ಗೋ ಅಂಡ್ ಸ್ಟ್ಯಾಂಡ್ ಇನ್ ಎ ಕ್ಯೂ ಅಂತ ಹೇಳ್ಬಿಟ್ಟು ನಾನು ಹೋಗ್ತಾ ಇದ್ದೀನಿ ಡೈರೆಕ್ಟಾಗಿ. ಅಲ್ಲಿ ಫುಲ್ ಹೆಂಗಸ್ರಲ್ಲ, ಎಲ್ಲಿ ಹೋಗ್ತಿದ್ಯಮ್ಮ, ನಾವೆಲ್ಲೆಲ್ಲ ನಿಂತಿಲ್ವಾ, 6 ಗಂಟೆಯಿಂದ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದೀನಿ, ನೀನೆಲ್ಲ ಹೋಗ್ತಿದ್ದೀಯ ಅಂತ ಫುಲ್ ಜಗಳನೇ ಸ್ಟಾರ್ಟ್ ಮಾಡಿಬಿಟ್ರು ನನ್ನ ಮೇಲೆ. ನನಗೆ ಆ್ಯಕ್ಚುಲಿ ಸಿಚುವೇಶನ್ ಏನಾಗ್ತಿದೆ ಅಂದರೆ, ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ, ಇಲ್ಲ ಮೇಡಮ್ ನಾನು ಬರ್ಸ್ಬಿಟ್ಟು ಹೋಗಿದ್ದೆ, ಸೊ ವೆಯ್ಟ್ ಮಾಡೋ ಬದಲು ನಾನು ನೇಮ್ನ ಅಲ್ಲಿ ನೋಟ್ ಮಾಡಿಬಿಟ್ಟು ಹೋಗಿದೆ ಅಂತ. ಯಾರು ಹೇಳಿದ್ರು ನಿಮಗೆ ನೋಟ್ ಮಾಡೋದಕ್ಕೆ ನೇಮು, ಅದೆಲ್ಲ ಇಲ್ಲೆಲ್ಲ ನಡೆಯೋದಿಲ್ಲ ಅಂತ ಕಸ್ಟಮರ್ಸೇ ನನ್ನ ಮೇಲೆ ಫುಲ್, ಎಲ್ಲ ಲೇಡೀಸ್ ಎಲ್ಲ ಫುಲ್ ಹಂಗೆಲ್ಲ ನಡೆಯಲ್ಲ, ಇವಾಗ ತಾನೇ ಬಂದಿದ್ದೀವಿ, ಇವಾಗ ಬಂದಿರೋರು ಹಿಂದೆ ನಿಂತ್ಕೊಬೇಕು, ನಾವು 6 o'clock ಕ್ಯೂವಲ್ಲೇ ನಿಂತ್ಕೊಂಡಿದ್ದೀವಿ, ಅಷ್ಟೊತ್ತಿಂದ ವೆಯ್ಟ್ ಮಾಡಿದ್ದೀವಿ ಅಂತ ಹೇಳಿದ್ರು. ಆಮೇಲೆ ನನಗೆ ಕನ್ಫ್ಯೂಸ್ ಆಯಿತು, ಏನಪ್ಪ ಇದು, ಅಲ್ಲಿ ನೋಡಿದ್ರೆ ನೇಮ್ ಬರ್ಸ್ಕೊಂಡಿದ್ರು ಅಂತ ಹೇಳಿ. ಆಮೇಲೆ ನನ್ನ ಜೊತೆ ಬೆಳಗ್ಗೆ ನೇಮ್ ಕೊಟ್ಟವ್ರನ್ನೂ ನಾನು ಕೇಳಿದೆ. ಸೊ ಆಂಟಿ ನಾವು ಈ ಥರ ನೇಮ್ ಎಲ್ಲ ಬರ್ಸಿದ್ವಲ್ಲ, ಅದು ಯಾರು ಅಂತ ಹೇಳಿದ್ದಕ್ಕೆ ಅವ್ರಂದ್ರು ಅವರು ಕೂಡ ಒಬ್ಬರು ಕಸ್ಟಮರ್ ಅವ. ಸೊ ಅವ್ರು ಏನು ಮಾಡ್ತಿದ್ರು, ಬಂದವ್ರದ್ದೆಲ್ಲ ನೇಮ್ ನೋಟ್ ಮಾಡ್ಕೊತಿದ್ರು. ಆದರೆ ಅದು ಇಲ್ಲಿ ನಡೆಯಲ್ವಂತೆ, ಆ ಥರ ನೇಮ್ ಎಲ್ಲ ನೋಟ್ ಮಾಡ್ಕೊಂಡ್ರೆ ನಡೆಯಲ್ವಂತೆ. ಯಾರು ಫಸ್ಟ್ ಕ್ಯೂವಲ್ಲಿ ಬಂದು ನಿಂತಿರ್ತಾರೋ ಆ ಕ್ಯೂವಲ್ಲಿ ನಿಂತಿರೋರ್ಗಷ್ಟೇ ಟೋಕನ್ ಕೊಡೋದು, ಇವಾಗ ಬಂದಿರೋರೆಲ್ಲ ಹಿಂದೆಗಡೆನೇ ಹೋಗಬೇಕು ಅಂತ ಹೇಳಿದ್ರು. ಸರಿ ಇನ್ನೇನಪ್ಪ ಮಾಡೋದು ಅಂತ ಹೇಳಿ ನನಗೆ ಸಿಕ್ಕಿದ್ದು 57 or 58 ಇರಬೇಕು ಅನ್ಸುತ್ತೆ ಟೋಕನ್ ನಂಬರ್. ನನಗೆ ನನ್ನ ತಂಗಿ ಇಬ್ಬರು ಟೋಕನ್ ನಂಬರ್ ಇಸ್ಕೊಂಡು ಅಲ್ಲಿ ನಿಂತ್ಕೊಂಡ್ವಿ. ನಾವು ಕ್ಯೂರಾಸಿಟಿಯಿಂದ, ಎಷ್ಟು ಕ್ಯೂರಾಸಿಟಿ ಅಂತಂದರೆ, ಅಯ್ಯೋ ಏನು ಇಷ್ಟೊಂದು ಜನ ಬಂದಿದ್ದಾರೆ ಸ್ಯಾರಿ ತೊಗೊಳಕ್ಕೆ, ಇಷ್ಟೊಂದು ಡಿಮ್ಯಾಂಡ್ ಆಗಿಬಿಟ್ಟಿದ್ಯಾ ಸ್ಯಾರಿಗೆ, ಅಯ್ಯೋ ನಮಗೆ ಸ್ಯಾರಿ ಸಿಗುತ್ತೋ ಇಲ್ವೋ ಅಂತ ಒಂದು ಯೋಚನೆ ಬೇರೆ ಬಂದುಬಿಟ್ಟಿತ್ತು ನನಗೆ. ಆಮೇಲೆ ನಾನು ನನ್ನ ಥಾಟಲ್ಲಿ ಒಂದು ಕಲರ್ನ ನಾನು ಇಟ್ಕೊಂಡು ಹೋಗಿದ್ದೆ, ಐದರ್ ದಿಸ್ ಆರ್ ದ್ಯಾಟ್ ಅಂತ. ಅಂದರೆ 2 ಕಲರ್ ನನ್ನ ಮನಸ್ಸಲ್ಲಿ ಇತ್ತು. 58 or 59 ಇತ್ತು ನಮ್ಮದು ಟೋಕನ್ ನಂಬರು. ಸೊ ನಾನು ಅಂದ್ಕೊಂಡೆ, ಅಲ್ಲಿ ಎಷ್ಟು ಜನ ಅಂದರೆ 10 members ಅಷ್ಟೇ ಒಳಗಡೆ ಬಿಡ್ತಾ ಇದ್ದಿದ್ದು. ಸೊ ಫಸ್ಟ್ 10 ಹೋದವರು ಆಚೆ ಬಂದಿದ ತಕ್ಷಣ ಅವ್ರು, ನನಗೆ ಎಷ್ಟು ಕ್ಯೂರಿಯಾಸಿಟಿ ಇದೆ, ಅವ್ರಿಗೆ ಯಾವ ಥರ ಸಿಕ್ಕಿದೆ, ಯಾವ ಕಲರ್ ಕಾಂಬಿನೇಷನ್ ಸಿಕ್ಕಿದೆ ಅಂತ ಹೇಳೋ ಕ್ಯೂರಿಯಾಸಿಟಿ. ಯಾರಾದರೂ ಒಬ್ರು ಆಚೆ ಬರ್ತಾ ಇದ್ದಂಗೆ ಅವ್ರನ್ನ ಕೇಳೋದು, ಎಲ್ಲಿ ನಿಮ್ಮ ತೋರಿಸಿ, ನಿಮ್ಮ ಸ್ಯಾರಿ ತೋರಿಸಿ, ಎಷ್ಟಾಯಿತು, ಯಾವ ಕಲರ್ ಸಿಕ್ತೋ, ಇನ್ನೂ ಕಲೆಕ್ಷನ್ಸ್ ಇದೆಯಾ ಅಂತ ಅವ್ರಿಗೆಲ್ಲ ಕೇಳ್ತಾ ಇದ್ವಿ. ಸೊ ಫೈನಲಿ ನಾನು ಒಳಗಡೆ ಹೋಗೋಷ್ಟೊತ್ತಿಗೆ ಒಂದು ಹಾರ್ಡ್ಲಿ ಒಂದು 10 ಸ್ಯಾರೀಸ್ ಕೂಡ ಇರಲಿಲ್ಲ ಅಂದ್ಕೊಳ್ಳಿ. ಆ್ಯಂಡ್ ಮೋರೋವರ್ ಅದು ಸ್ಯಾರಿ ಏನು ಉಳಿದಿತ್ತಲ್ಲ ಅದೆಲ್ಲ ಅವರು ಸೆಲೆಕ್ಟ್ ಮಾಡಿ ಬಿಟ್ಟೋಗಿದ್ದಂಥ ಸ್ಯಾರಿಗಳು. ಆ್ಯಂಡ್ ನನ್ನ ಮೈಂಡ್ ಸೆಟ್ಟಲ್ಲಿ ಅಂದರೆ ನಾನು ಏನು ಅಂದ್ಕೊಂಡಿದ್ದೆಲ್ಲ ಕಲರ್ಸ್, ಅದು 2 ಕೂಡ ಕಲರ್ಸ್ ನನಗೆ ಸಿಕ್ಕಲೇ ಇಲ್ಲ. ಸೊ ಅವಾಗ ನಾವು ತಕ್ಷಣ ಏನು ಮಾಡಿದೆ, ಜಯನಗರ್ಗೆ ಹೋದ್ವಿ. ನಾನು ನನ್ನ ತಂಗಿ ಅಲ್ಲೇ ಆಟೋ ಹೊತ್ಕೊಂಡು ಹಾಗೆ ಜಯನಗರ್ಗೆ ಹೋದ್ವಿ. ಜಯನಗರಲ್ಲೂ ಆಲ್ಮೋಸ್ಟ್ ಎಲ್ಲೂ ಒಳಗಡೆ ಹೋಗಿ ಆಲ್ರೆಡಿ ಸೆಲೆಕ್ಟ್ ಮಾಡಿ, ಅಲ್ಲೂ ಸೇಮ್ ಪ್ರೋಸೆಸ್ಸೇ ಆಗಿತ್ತಂತೆ ಬೆಳಗ್ಗೆ 5 o'clock ಅಲ್ಲಿ ಸೆಕ್ಯೂರಿಟಿ ಹಾಗಂತ ಹೇಳಿದ್ರು. ಬಟ್ ನಾನು ಅಲ್ಲಿ ಹೋಗೋಷ್ಟೊತ್ತಲ್ಲಿ ಮಧ್ಯಾಹ್ನ 2 o'clock ಹಂಗೆ ಆಗೋಗ್ಬಿಟ್ಟಿತ್ತು. ಜಯನಗರ KSICಗೆ ಹೋಗೋಷ್ಟೊತ್ತಲ್ಲಿ ಅಲ್ಲಿ ಹೋಗಿ ನೋಡ್ತೀನಿ, ಸರಿ ಅಂತ ನಾವು ಅವಾಗ ಕಮ್ಮಿನೇ ಜನ ಇದ್ವಿ, ಹಾರ್ಡ್ಲಿ ಒಂದು 5-6 ಜನ ಆಚೆ ನಿಂತ್ಕೊಂಡಿದ್ವಿ. ಸೊ
ಸೊ ಒಟ್ಟಿಗೆ ಅಲ್ಲೂ ಕೂಡ ಒಂದು 15 ಮೆಂಬರ್ಸ್ ಅಷ್ಟು ಜನ ಒಟ್ಟಿಗೆ ಬಿಟ್ಬಿಟ್ರು. ಅಂದರೆ ಅವ್ರು ಲಾಸ್ಟ್ ಕೂಪನ್ ಕೊಟ್ಟಿರೋರು ನಾವು ಆಚೆಗಡೆ ನಿಂತಿರೋ ಸೇರಿಸಿ ಎಲ್ಲರಿಗೂ ಒಂದು 15 ಜನ ಅಂತ ಹೇಳಿ ಒಳಗಡೆ ಬಿಟ್ಟರು. ಸೊ ಅಲ್ಲೂ ಹೋಗಿ ನೋಡ್ತೀನಿ, ಅಂದರೆ ನಮ್ಮ ಬಡ್ಜೆಟ್ಗೆ ಇದ್ದಂಥ ಸ್ಯಾರೀಸ್ ಯಾವುದೂ ಉಳಿದಿರಲಿಲ್ಲ. ಎಲ್ಲ ಬಂದು 50, 60, 1 ಲ್ಯಾಕ್ ತನಕ ಇದ್ದಿದ್ದು ಸ್ಯಾರೀಸೇ ಇದ್ದಿದ್ದಲ್ಲಿ. ಅದರಲ್ಲಿ ನನಗೆ ಒಂದು ಸ್ಯಾರಿ ಇಷ್ಟ ಆಗಿತ್ತು. ಅದೇನು ಮಾಡಿದ್ರು ಅಂದರೆ ಬೇರೆ ಆಂಟಿ ಬಂದಿದ್ದವರು 2 ಸ್ಯಾರಿನ ತೊಗೊಂಡ್ರು. ಆ್ಯಕ್ಚುಲಿ ಪ್ರೋಸೆಸ್ ಪ್ರಕಾರ ಒಬ್ಬರಿಗೆ ಒಂದೇ ಸ್ಯಾರಿ ಅಂತ ಕೊಡೋದು, ಅಂದರೆ ಬಿಲ್ ಮಾಡ್ಸೋಕ್ಕಾಗೋದು ಒಂದೇ ಸ್ಯಾರಿ. ಆದರೆ ಆಂಟಿ 2 ಸ್ಯಾರಿ ಇಟ್ಕೊಂಡಿದ್ರು, ಒಂದು 50K, ಇನ್ನೊಂದು ಕೂಡ 49K. ಸೊ ನನಗೆ ಒಂದು ಬ್ಲೂ ಕಲರ್ ಇತ್ತು, ಇನ್ನೊಂದು ಮಾವಿನ ಹಣ್ಣು ಬಾರ್ಡ್ರದು, ಇನ್ನೊಂದು ಬ್ಲೂ ಕಲರ್ ಇದ್ದಿದ್ದು ಚಿಕ್ಸು, ಇನ್ನೊಂದು ಮಾವಿನ ಹಣ್ಣು ಬಾರ್ಡ್ರದು, ಅದು 50K ಆಗಿತ್ತು. ಚೆಕ್ಸ್ ಇರೋದು ಕೂಡ 49 ಚೇಂಜ್ ಆಗ್ತಾನೆ ಇತ್ತು. ಸೊ ಆಂಟಿಗೆ ನಾನು ಅನ್ಕೊತಾ ಇದೆಯಾ ಬಿಡ್ಲಪ್ಪ ಯಾವುದಾದ್ರೂ ಬಿಡಲಿ ಅಂತ. ಬಟ್ ಆಂಟಿ 2 ಬಿಡೋದಕ್ಕೂ ರೆಡಿ ಇಲ್ಲ. ಅವ್ರು ನನಗೆ ಒಂದು ಕೊಟ್ಬಿಟ್ಟು ನೀನು ಬಿಲ್ ಮಾಡಿಸ್ಕೊಡಮ್ಮ ನನಗೆ ಅಂತಂದ್ರು. ನಾನು ಹೆಂಗೆ ಬಿಲ್ ಮಾಡಿಸ್ಕೊಡೋದಕ್ಕಾಗುತ್ತೆ ಹೇಳಿ, ಯಾಕಂದರೆ ನಾನೇ ಅಲ್ಲಿ ಹೋಗಿದ್ರೆ ತೊಗೊಳ್ಬೇಕಂತ. ಅವ್ರು ಬಿಟ್ಟರೆ ಸಾಕಪ್ಪ ನಾನು ತೊಗೊಂಡ್ಬಿಡೋಣ ಇದನ್ನ ಅಂತ ಅಂದ್ಕೊಂಡಿದ್ದೆ ನಾನು. ಸೊ ನಂದೇ ಇಲ್ಲ ಆಂಟಿ, ಸಾರಿ ನಾನು ಬಿಲ್ ಮಾಡಿಸ್ಕೊಡೋಕ್ಕಾಗಲ್ಲ, ಯಾಕೆಂದರೆ ನಾನು ಕೂಡ ಪರ್ಚೇಸ್ ಮಾಡೋಕ್ಕೆ ಬಂದಿರೋದು ಅಂತ ಹೇಳ್ಬಿಟ್ಟು ನಾನು ಬಿಲ್ ಮಾಡಿಸಿಲ್ಲ. ಆಂಟಿ ಯಾರ ಹತ್ರ ಬಿಲ್ ಮಾಡಿಸ್ಕೊಂಡು ಅಲ್ಲೂ ಕೂಡ ತುಂಬ ಡಿಸಪಾಯಿಂಟ್ ಆಯಿತು ನನಗೆ. ನಾನು ಅಂದ್ಕೊಂಡಿದ್ದು ಕಲರು ಇರಲಿಲ್ಲ ಆ್ಯಂಡ್ ಬಡ್ಜೆಟ್ ಕೂಡ ಅಷ್ಟೇ ಅಬೌವ್ 50 ಎಲ್ಲ ಇದ್ದಿದ್ದು ಸ್ಯಾರೀಸ್ಗಳು. ಸೊ ಏನಂತ ಡಿಸೈಡ್ ಮಾಡಿದ್ವಿ, ಹೆಂಗೋ ಇವಾಗ ನನಗೆ ಒಂದು ಐಡಿಯಾ ಬಂತು. ಸೊ ದ್ಯಾಟ್ ಇಲ್ಲೂ ಅಂತೂ ಬ್ಯಾಂಗ್ಳೂರಲ್ಲಂತೂ ಸಿಗ್ತಾ ಇಲ್ಲ. ಎರಡು ಔಟ್ಲೆಟ್ಸ್ ಕೂಡ ನಾನು ನೋಡಿದ್ದಾಯಿತು. ಸೊ ಇನ್ನು ಮಿಕ್ಕಿದ ಔಟ್ಲೆಟ್ಸ್ ಅಂದರೆ MG ರೋಡಲ್ಲಿ ಇದ್ದಿದ್ದು ಔಟ್ಲೆಟ್, ಇಲ್ಲ ಅಂತಂದರೆ ಮಲ್ಲೇಶ್ವರಮಲ್ಲಿ ಇದ್ದ ಔಟ್ಲೆಟ್. ಸೊ ನಾವು ನೆಕ್ಸ್ಟ್ ವೀಕ್ ಹೆಂಗೂ ಮೈಸೂರಿಗೆ ಹೋಗೋ ಪ್ಲ್ಯಾನ್ ಇತ್ತು ನಮಗೆ. ಸೊ ನಾನೇನು ಅಂದ್ಕೊಂಡೆ, ಸೊ ಹೆಂಗೂ ಮೈಸೂರಿಗೆ ಹೋಗ್ತಾ ಇದ್ದೀನಲ್ಲ, ಅಲ್ಲೇ ಹೋಗಿ ಟ್ರೈ ಮಾಡೋಣ ಸ್ಯಾರೀಸ್ಗಳು. ಯಾಕೆಂದರೆ ಮೈಸೂರಲ್ಲಿ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ ಸಿಗುತ್ತೆ ಅಂತಲೂ ಗೊತ್ತಿತ್ತು, ಹಾಗೆ ಕಾಂಟ್ರಾಸ್ಟ್ ಕೂಡ ಸಿಗುತ್ತೆ ಅನ್ನೋದು ಗೊತ್ತಿತ್ತು. ಬ್ಯಾಂಗ್ಳೂರಲ್ಲಿ ನಾನು ಸುಮಾರು 1 ಇಯರಿಂದ ನೋಡಿರೋ ಪ್ರಕಾರ ನನ್ನ ಕಾಂಟ್ರಾಸ್ಟ್ ಅನ್ನೋದನ್ನೇ ನೋಡಿಲ್ಲ. ಅಂದರೆ ಕಾಂಟ್ರಾಸ್ಟಲ್ಲಿ ಯಾವುದೇ ಕಾಂಬಿನೇಷನಲ್ಲಿ ಸ್ಯಾರೀಸೇ ಬಂದಿಲ್ಲ. ಎಲ್ಲ ಶಾಪಲ್ಲೂ ನಾನು ತುಂಬ ಶಾಪಲ್ಲಿ ನೋಡಿದ್ದೀನಿ, ಕಾಂಟ್ರಾಸ್ಟ್ ಬಂದೇ ಇಲ್ಲ. ನನಗಂತೂ ನೋಡೋಕ್ಕೆ ಸಿಕ್ಕಿಲ್ಲ. ನಿಮಗೇನಾದರೂ ಆ ಥರ ಸಿಕ್ಕಿದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಇನ್ನೂ ಒಂದು ಇದರಲ್ಲಿ ಡೀಲಿಂಗ್ ಅಂತ ಇದೆ, ಅದೇನು ಅಂತ ನಾನು ನಿಮಗೆ ಮುಂದೆ ಹೇಳ್ತೀನಿ. ಇದು ಹೆಂಗೆ ಆಗ್ತಾಯಿದೆ, ಯಾಕೆ ನಮಗೆ ಕಾಂಟ್ರಾಸ್ಟ್ ಆಗಲಿ ಚೆನ್ನಾಗಿರೋ ಒಳ್ಳೊಳ್ಳೆ ಸ್ಯಾರೀಸ್ ಆಗಲಿ ಸಿಗ್ತಾ ಇಲ್ಲ ಅನ್ನೋದಕ್ಕೆ ಒಂದು ರೀಸನ್ ಕೂಡ ಇದೆ. ಅದನ್ನು ನಾನು ನಿಮ್ಮ ಮುಂದೆ ಹೇಳ್ತೀನಿ. ಸೊ ನೆಕ್ಸ್ಟ್ ಮೈಸೂರಿಗೆ ಹೋದಾಗ ನೋಡಿ, ಅದೊಂದು ಕ್ಲಿಪ್ಪಿಂಗ್ ಹಾಕಿದ್ದೀನಿ ನಾನು ನಿಮಗೆ. ನಾನು ಪ್ಲ್ಯಾನ್ ಮಾಡಿಕೊಂಡೇ ಹೋಗಿದ್ವಿ ಮೈಸೂರಿಗೆ ಹೋದಾಗ. ಲೈಕ್ 5 o'clockಗೆ ನಾವು ಅಲ್ಲಿ ಇರಬೇಕು ಅಂತ ಹೇಳಿಬಿಟ್ಟು. ಅಂದರೆ ನಾನು ಸೆಲೆಕ್ಟ್ ಮಾಡಿದ್ದು ಬಂದು ಫ್ಯಾಕ್ಟ್ರಿ ಔಟ್ಲೆಟು. ಸೊ ಬೇರೆ ಬೇರೆ ಈ ಝೂ ರೋಡಲ್ಲಿ ಇರ್ಬೋದು ಅಥವಾ ಬೇರೆ ಬೇರೆ ಒಂದು 5-6 ಔಟ್ಲೆಟ್ಸ್ ಇದೆ. ಸೊ ನಾವು ಅಲ್ಲೆಲ್ಲೂ ಹೋಗಿಲ್ಲ. ನಾವು ಹೋಗಿದ್ದು ಮೇನ್ ಶಾಪ್ಗೆ ಹೋಗಿದ್ದೆ, ಫ್ಯಾಕ್ಟ್ರಿ ಔಟ್ಲೆಟ್ಗೆ. ಅಲ್ಲಿ ಹೋಗ್ತೀವಿ 5 o'clockಗೆ. ನಮ್ಮ ಮುಂದೆ ಆಲ್ರೆಡಿ ಒಂದು 20 ಜನ ತಲೆಗಳು ಕಾಣಿಸ್ತಾ ಇತ್ತು. ಓ ದೇವ್ರೆ, ಏನಪ್ಪ ಇಲ್ಲೂ ಕೂಡ ಇವತ್ತು 20 ಜನ ಇದ್ದಾರಲ್ಲ ಅಂತ ಹೇಳಿ ಸ್ವಲ್ಪ ಬೇಜಾರಾಯಿತು. ಬಟ್ ಇಟ್ಸ್ ಓಕೆ, ಹೆಂಗೂ 20 ಮೆಂಬರ್ಸ್ ತಾನೇ ಬಿಡು ಅಂತ ಹೇಳಿ ಕೂತ್ಕೊಂಡ್ವಿ. ಆಮೇಲೆ ಎಷ್ಟು 5 ಗಂಟೆಗೆ ಕೂತಿದ್ದಕ್ಕೆ ನಮಗೆ 10 ಗಂಟೆಗೆ ಟೋಕನ್ ಕೊಟ್ಟರು. ಅಲ್ಲೇ ಕೂತ್ಕೊಂಡೆ ಬ್ರೇಕ್ಫಾಸ್ಟ್ ಮಾಡಿದ್ವಿ, ಕೂತ್ಕೊಂಡೆ ಕಾಫಿ ತಿಂಡಿ ಎಲ್ಲ ನನ್ನ ಹಸ್ಬೆಂಡ್ ಆ್ಯಂಡ್ ಕಸಿನ್ನೇ ಮಾಡ್ತಾಯಿದ್ರು. ಅಲ್ಲಿ ಬಂದಿರೋರು ಎಲ್ಲರೂ ಅಷ್ಟೇ. ಅಂದರೆ ಅಲ್ಲಿ ಆಲ್ರೆಡಿ ಬಂದಿರೋರು ಹೆಂಗಿದ್ರಪ್ಪ ಅಂತಂದರೆ ಲೈಕ್ ಅವರು ವಾರದಲ್ಲಿ 3 to 4 days ಬಂದು ಹೋಗಿ ಮಾಡ್ತಾಯಿದ್ರಂತೆ. ಆ ಥರ ಇದ್ದವರು ತುಂಬ ಜನ ಇದ್ದರು. ಆಮೇಲೆ ಬೇರೆ ಲೊಕೇಶನಿಂದ, ಇವಾಗ ಮಂಡ್ಯದಿಂದ, ಚನ್ನಪಟ್ಟಣದಿಂದ, ಈ ಥರ ಎಲ್ಲ ಬೇರೆ ಬೇರೆ ಲೊಕೇಶನಿಂದ ಬಂದಿದ್ದರು. ಪಾಪ ತುಂಬ ಜನ ಬ್ಯಾಂಗ್ಳೂರಿಂದ ಬಂದು ರೂಮ್ ಮಾಡ್ಕೊಂಡೆಲ್ಲ ಇದ್ದರು. ನಾವು ನಮ್ಮ ಕಸಿನ್ ಮನೆಯೇ ಇತ್ತು, ಸೊ ಅಲ್ಲೇ ಉಳ್ಕೊಂಡಿದ್ವಿ. ಸೊ ನಾನು ನನ್ನ ಕಸಿನ್ನ ಕರ್ಕೊಂಡು ಹೋಗಿದ್ದೆ ನನ್ನ ಜೊತೆಯಲ್ಲಿ, ಯಾಕೆಂದರೆ ಒಬ್ರಿಗೆ ಒಂದೇ ಸ್ಯಾರಿ ಅಂತ ತೊಗೊಳಕ್ಕೆ ಬಿಡೋದು. ಸೊ ಇಬ್ಬರು ಇದ್ದರೆ ಅಕಸ್ಮಾತ್ ನಮಗೆ ಒಂದು ಸ್ಯಾರಿ ಸೆಲೆಕ್ಟ್ ಆಗಿ ಇನ್ನೊಂದು ಕೂಡ ಚೆನ್ನಾಗಿದೆ ಅನಿಸಿದ್ರೆ ನಮ್ಗೆ ಒಂದು ಡಿಸಿಷನ್ ತೊಗೊಳೋದಕ್ಕೂ ಈಸಿ ಆಗುತ್ತೆ. ಆಮೇಲೆ ಅಕಸ್ಮಾತ್ 2 ಸ್ಯಾರಿ ಲೈಕ್ ಆಯಿತು ಅಂದರೂ ನಾವು ತೊಗೊಬೋದಲ್ವ. ಸೊ ಒಬ್ಬರೇ ಇದ್ರೆ ಏನಾಗ್ಬಿಡುತ್ತೆ ಅಂದರೆ ಒಂದೇ ಸ್ಯಾರಿ ಸೆಲೆಕ್ಟ್ ಮಾಡಬೇಕು. ಸೊ ಅದಕ್ಕೆ ಏನು ಮಾಡಿದೆ, ನನ್ನ ಕಸಿನ್ನು ಕೂಡ ನಾನು ಕರ್ಕೊಂಡು ಹೋದೆ. ಸೊ ಅಲ್ಲಿ ನೋಡಿ ಕ್ಲಿಪ್ಪಿಂಗ್ಸಲ್ಲಿ ತೋರಿಸ್ತಾ ಇದ್ದೀನಿ, ನಿಮಗೆ ಗೊತ್ತಾಗ್ತಾ ಇರ್ಬೋದು ಎಷ್ಟು ಜನ ಹೆಂಗೆ ಕೂತಿದ್ದಾರೆ ಅಂತಂದರೆ. ಅಷ್ಟು ಜನ ನೋಡಿ ನನ್ನ ಹಸ್ಬೆಂಡ್ ಅಂತೂ ನಂಬ್ತಾನೆ ಇರಲಿಲ್ಲ. 5 ಗಂಟೆಗೆ ಯಾರಾದರೂ ಹೋಗ್ತಾರೆ ಶಾಪ್ಗೆ ಅಂತೆಲ್ಲ ಅಂತಿದ್ರು. ಅಲ್ಲಿ ಕರ್ಕೊಂಡು ಹೋದ್ಮೇಲೆ ಅವ್ರಿಗೂ ರಿಯಾಲಿಟಿ ಗೊತ್ತಾಗಿದ್ದು, KCCಗೆ ಇಷ್ಟೊಂದು ಡಿಮ್ಯಾಂಡ್ ಬಂದಿದೆಯಾ ಅಂತ ಹೇಳ್ಬಿಟ್ಟು. ಸೊ 10 ಗಂಟೆಗೆ ಕೂಪನ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನು ನೋಡ್ದಂಗೆ ನನ್ನ ಮುಂದೆ ಒಂದು 20 ಜನ ಇದ್ರು ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಕೂಪನ್ ನನ್ನ ಕೈಗೆ ಬರೋ ಅಷ್ಟೊತ್ತಲ್ಲಿ 37-38 ನನಗೆ ಕೂಪನ್ ನಂಬರ್ ಅಲ್ಲಿ ನೋಡಿ ನಿಮ್ಗೆ ಕಾಣಿಸಿ ನಾನು ತೋರಿಸಿನಿ. ಆದರೆ ನಂಗೆ ಅಷ್ಟು ನೆನಪಿಲ್ಲ ಇವಾಗ. ಸೊ 37-38 ಇರಬೇಕು ನಮ್ಮದು ಕೂಪನ್ ನಂಬರ್ ಬಂದು. ಸೊ ಅಲ್ಲೇನಾಯಿತು ಅಂದರೆ ಜಾಸ್ತಿ ಜನನೇ ಬಿಟ್ಟರು. ಫಸ್ಟ್ ಸ್ಲಾಟಲ್ಲಿ ಒಂದು 15 ಜನನ ಹಾಗೆ ಬಿಟ್ಟರು. ಸೊ ಸೆಕೆಂಡ್ ಸ್ಲಾಟ್ ಆಗ್ತಿದ್ದಂಗೆ ನಮಗೂ ಹೋದಕ್ಕೆ ಚಾನ್ಸ್ ಸಿಕ್ತು. ಅಲ್ಲಿ ಫಸ್ಟು ಹೋದವ್ರಿಗೂ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇತ್ತು. ಆ್ಯಂಡ್ ನಾವು ಸೆಕೆಂಡ್ ಸ್ಲಾಟ್ ಹೋದವ್ರಿಗೂ ಕೂಡ ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿತ್ತು. ಬಟ್ ಏನಾಯಿತು ಅಂತಂದರೆ, ಇವಾಗ ನೋಡಿ ನಾವು ಎಷ್ಟು ಅವರಲ್ಲಿ ವೆಯ್ಟ್ ಮಾಡಿದ್ದೀವಿ. ಮಾರ್ನಿಂಗ್ 5 ಇಂದ 10:30 ತನಕ ವೆಯ್ಟ್ ಮಾಡಿ
ಒಳಗಡೆ ಹೋಗ್ತಾ ಇದ್ದಂಗೆ ನಮಗೆ ನಾಟ್ ಇವನ್ 10 ಮಿನಿಟ್ಸ್, 10 ನಿಮಿಷ ಕೂಡ ನಿಮಗೆ ಅವರು ಸ್ಯಾರಿ ನೋಡೋದಕ್ಕೆ ಬಿಡೋದಿಲ್ಲ. ಆಯ್ತಾ ಬೇಗ. ಇವಾಗ ಏನಾದರೂ ನಾನು ಈ ಸ್ಯಾರಿ ನೋಡಿದೆ ಅಂದ್ಕೊಳ್ಳಿ, ಹಿಂಗೆ ಟೇಬಲ್ ಮೇಲೆ ಒಂದು 10 ಸ್ಯಾರಿ ಇಟ್ಟಿರ್ತಾರೆ. 10 ಸ್ಯಾರಿನಲ್ಲಿ ಇವಾಗ ನನಗೇನೋ ಇದು ಇಷ್ಟ ಆಯಿತು, ಹಿಂಗೆ ಜಸ್ಟ್ ನೋಡಿದೆ, ಸರ್ ಇದೆಷ್ಟು ಸ್ಯಾರಿ ಅಂತಂದರೆ ಓಕೆ ಇದು ಬೇಕಾ ನಿಮಗೆ ತಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ ಅಂತ. ಅಲ್ಲಿ ಇಲ್ಲಿಂದ ನಾವು ಅಲ್ಲಿವರೆಗೂ ಸ್ಯಾರಿ ಇರುತ್ತೆ, ಬಟ್ ಅಲ್ಲಿ ನೋಡಿ ಇಲ್ಲಿ ನೋಡೋಷ್ಟು ಟೈಮೇ ಕೊಡ್ತಾ ಇಲ್ಲ ಅವ್ರು ನಮಗೆ. ಇದು ಬೇಕಾ ಮೇಡಮ್ ತಗೊಳ್ಳಿ, ಇಲ್ಲಾಂದರೆ ಬೇರೆಯವ್ರಿಗಾಗುತ್ತೆ. ಸೊ ಹೀಗೆ ಎಲ್ಲರೂ ಹಾಗೆ ಮಾಡ್ತಿದ್ರು. ನಾನು ನನ್ನ ಕಸಿನ್ಗೆ ಅಲ್ಲಿ ನಿಲ್ಲಿಸ್ಬಿಟ್ಟು ಬಂದೆ. ಅಂದರೆ ಆ ಕಡೆ ಸೈಡಲ್ಲಿ ಇದ್ದಂಥ ಸ್ಯಾರೀಸಲ್ಲಿ ನನಗೆ 2 ಸ್ಯಾರೀಸ್ ಇಷ್ಟ ಆಗಿತ್ತು. ಒಂದು ಬಾಟಲ್ ಗ್ರೀನ್ ಇಷ್ಟ ಆಗಿತ್ತು, ಇನ್ನೊಂದು ಕಲರ್ ಕಾಂಟ್ರಾಸ್ಟ್ 2 ಸ್ಯಾರಿ ಇತ್ತು. ಸೊ 2 ಸ್ಯಾರಿನಲ್ಲಿ ಒಂದು ಸ್ಯಾರಿ ನಂಗೆ ತುಂಬ ಇಷ್ಟ ಆಗಿತ್ತು. ಅದಕ್ಕೆ ನಾನೇ ನಂದೆ ನನ್ನ ಕಸಿನ್ಗೆ, ಸೊ ಇದು ಎರಡೂ ಬ್ಲಾಕ್ ಮಾಡಿ ಇಟ್ಕೊಂಡಿರು. ನಾನು ಈ ಕಡೆ ಸೈಡಲ್ಲಿ ಇನ್ನೊಂದು ಬಾಟಲ್ ಗ್ರೀನ್ ಇತ್ತು. ಸೊ ಇದೂ ಹೇಗಿದೆ ಡಿಸೈನ್ ಅಂತ ಹೇಳಿ ಒಂದ್ಸತಿ ನೋಡ್ಕೊಂಬರ್ತೀನಿ ಅಂತ ಈ ಕಡೆ ಬರೋ ಅಷ್ಟೊತ್ತಿಗೆ ನಾನು ಆ ಕಡೆ ನನ್ನ ಕಸಿನ್ ಹತ್ರ ಏನು ಕಾಂಟ್ರಾಸ್ಟ್ ಇತ್ತಲ್ಲ ಅದನ್ನು ಇಲ್ಲ ಇದು ಇನ್ನೊಬ್ರು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಶಾಪಲ್ಲಿ ಕೆಲಸ ಮಾಡ್ತಿರೋರೆ ಸ್ಟಾಫೇನೆ ಅದನ್ನು ಎತ್ತಿ ಇಡ್ಸ್ಕೊಂಡ್ಬಿಡೋದು. ಆಮೇಲೆ ನಾನು ಈ ಕಡೆಯಿಂದ ಆ ಕಡೆ ಹೋಗೋಷ್ಟೊತ್ತಲ್ಲಿ ಅದು ಇರಲೇ ಇಲ್ಲ. ಸೊ ಅವಳ ಹತ್ರ ಮಿಕ್ಕಿದ್ದು ಒಂದೇ ಬಾಟಲ್ ಗ್ರೀನು. ಸೊ ಅದನ್ನೇ ಸೆಲೆಕ್ಟ್ ಮಾಡ್ಕೊಂಡು ಬಂದ್ವಿ. ಅದರ ಒಂದು ಪ್ರೈಸ್ ಬಂದು 50K. ಸೊ ನಾನು ತೋರಿಸ್ತೀನಿ ಸ್ಯಾರಿ ಹೇಗಿದೆ ಅಂತ ಹೇಳ್ಬಿಟ್ಟು. ಸ್ಯಾರಿ ತುಂಬಾ ಚೆನ್ನಾಗಿದೆ ಆ್ಯಂಡ್ ಪ್ರೈಸಸ್ ಎಲ್ಲ ತುಂಬ ಹೈಕ್ ಆಗಿಬಿಟ್ಟಿದೆ. ಯಾಕೆಂದರೆ ಇದೇ ಥರ ಲೈಕ್ ಲಾಸ್ಟ್ ಇಯರ್ ನಾನು ತೊಗೊಂಡಾಗ 35,000-36,000 ಕೊಟ್ಟು ಬ್ಲೂ ಕಲರ್ ಸ್ಯಾರಿ ತೊಗೊಂಡಿದ್ವಿ. ಸೊ 1 ಇಯರ್ ಅಷ್ಟರಲ್ಲಿ ಇವಾಗ ಎಲ್ಲ ಆಲ್ಮೋಸ್ಟ್ 1 to ಡಬಲೇ ಆಗಿಬಿಟ್ಟಿದೆ ಅನ್ಬೋದು ಸ್ಯಾರಿ ಪ್ರೈಸಸ್ಸು. ಆ್ಯಂಡ್ ಕಮ್ಮಿಂಗ್ ಫೆಬ್ರವರಿನಲ್ಲಿ ಇನ್ನೂ ಜಾಸ್ತಿ ಆಗುತ್ತಂತೆ ಪ್ರೈಸಸ್ಸು. ಸೊ ಯಾರಾದರೂ ತೊಗೊಬೇಕು ಅಂತ ಇದ್ದರೆ ಈಗಲೇ ಹೋಗಿ ನೋಡಿ ತೊಗೊಳ್ಳಿ. ಆ್ಯಂಡ್ ನಾನು ಪ್ರಿಫರ್ ಮಾಡೋದು ನಿಮ್ಗೆ ಏನಾದರೂ ಇದ್ರೆ ಕಾಂಟೆಸ್ಟ್ಗಳನ್ನ ನೋಡ್ತಾ ಇದ್ದರೆ ಮೈಸೂರು ಇಸ್ ದ ಬೆಸ್ಟ್ ಪ್ಲೇಸ್. ಆ್ಯಂಡ್ ಫ್ಯಾಕ್ಟ್ರಿ ಔಟ್ಲೆಟ್ ಏನಿದೆಯಲ್ಲೋ ಅಲ್ಲೇ ಹೋಗಿ ತಗೊಳ್ಳಿ. ಯಾಕೆಂದರೆ ಅಲ್ಲಿ ನಿಮಗೆ ಜಾಸ್ತಿ ಬರುತ್ತೆ. ಅಂದರೆ ಸ್ಯಾರೀಸ್ ಏನಿರುತ್ತಲ್ಲೋ 100-200 ಆ ಥರ ಜಾಸ್ತಿ ಬರುತ್ತೆ. ಇಲ್ಲಿ ಬ್ಯಾಂಗ್ಳೂರಲ್ಲೆಲ್ಲ ಏನಪ್ಪ ಅಂತಂದರೆ ಸ್ಟಾಕ್ ಬರೋದೇ ತುಂಬ ಕಡಿಮೆ, ನಿಮಗೆ 50-70 ಅಷ್ಟೇ ಬರೋದು ಸ್ಟಾಕ್ಸ್. ಬಟ್ ಫ್ಯಾಕ್ಟ್ರಿ ಔಟ್ಲೆಟ್ ಮೇನ್ ಅಲ್ಲಿ ಹೋದರೆ ಮೈಸೂರಲ್ಲಿ ನಿಮ್ಗೆ ಅಲ್ಲಿ ಅಟ್ಲೀಸ್ಟ್ ಸ್ಯಾಟರ್ಡೇ ಏನಿರುತ್ತೋ ಸ್ಯಾಟರ್ಡೇ ನೀವು ಅಲ್ಲಿ ಹೋದರೆ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸು ಸಿಗುತ್ತೆ, ಜಾಸ್ತಿ ಇರುತ್ತೆ ಸ್ಟಾಕ್ಸು. ಕಲರು ಅಷ್ಟೇ ನಿಮಗೆ ತುಂಬ ನೋಡ್ಲಿಕ್ಕೆ ಸಿಗುತ್ತೆ. ಬಟ್ ಇಲ್ಲಿ ಏನಾಯಿತು ನನಗೆ ಯಾಕೆ ನಮ್ಗೆ ಅಷ್ಟು ಸ್ಯಾಟಿಸ್ಫೈ ಆಗಲಿಲ್ಲ ಅಂತಂದರೆ ಅಲ್ಲಿರೋ ಸ್ಟಾಫೇ ನಮ್ಗೆ ಏನು ಮಾಡ್ತಾರೆ ಅಷ್ಟೊತ್ತು ವೆಯ್ಟ್ ಮಾಡಿ ನಮಗೆ 10 ನಿಮಿಷ ನಮಗೆ ಅಷ್ಟು ಕಾಸ್ಟ್ಲಿ ಸ್ಯಾರಿನ ನಾವು 10 ನಿಮಿಷ ಕೂಡ ನೋಡಲಿಲ್ಲ ಅಂತಂದರೆ ಅದೇನೋ ಒಂಥರ ಎಷ್ಟು ಬೇಜಾರಾಗುತ್ತಲ್ವ. ಇವಾಗ ನಾವು ಏನೇ ಒಂದು ವಸ್ತು ನೋಡಬೇಕು ಅಂದ್ರೂ ನೋಡಿ ಅದು ಚೆನ್ನಾಗಿದೆಯಾ ಇಲ್ವಾ ಅಂತ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆದಮೇಲೆ ಅಲ್ವಾ ನಾವು ತೊಗೊಳೋದು. ಅಂಥದ್ರಲ್ಲಿ ಇಷ್ಟು ಹೈ ಬಡ್ಜೆಟ್ ಸ್ಯಾರಿನ ನಾವು ತೊಗೊತಾ ಇದ್ದೀವಿ ಅಂದಮೇಲೆ ನಮ್ಗೊಂದು 10 ನಿಮಿಷ ಆದರೂ ಅವ್ರು ನಮಗೆ ಟೈಮ್ ಕೊಡಬೇಕಲ್ಲ. ಆ್ಯಂಡ್ ಮೋರೋವರ್ ಏನು ಗೊತ್ತಾ, ಸ್ಯಾರಿನ ನಾವು ಹಿಂಗೆ ಕೈಯಲ್ಲಿ ಎತ್ತಿ ಕೂಡ ಹಿಂಗೆ ನೋಡೋ ಥರನೂ ಬಿಟ್ಟಿಲ್ಲ ಅವರು. ಟೇಬಲ್ ಮೇಲೆ ಹೇಗಿರುತ್ತೋ ಹಾಗೆ ಹಿಂಗೆ ನಿನ್ಗೆ ಇದು ಇಷ್ಟ ಆಯಿತಾ ಇದು ಎತ್ಕೊಂಬ ಅಷ್ಟೇ, ಅದು ಎತ್ಕೊಂಡು ಅವ್ರಿಗೆ ಕೊಟ್ಬಿಡ್ಬೇಕು. ಅವ್ರು ನನಗೆ ಸ್ಯಾರಿ ಓಪನ್ ಮಾಡಿ ಕೂಡ ತೋರಿಸ್ಲಿಲ್ಲ. ಅಂದರೆ ಅಲ್ಲಿ ಏನಾದರೂ ಡ್ಯಾಮೇಜ್ ಇತ್ತಾ ಏನಾದರೂ ಆಗಿತ್ತಾ ಅಂತ ಓಪನ್ ಮಾಡಿ ಕೂಡ ತೋರಿಸಿಲ್ಲ. ಅವ್ರು ಹೇಳಿದ್ದು ಒಂದೇ, ಸ್ಯಾರಿ ಏನಾಗಿರಲ್ಲಮ್ಮ ಬೇಕಾ ಬೇಡವಾ ಹೇಳಿ, ಬೇಕಂದ್ರೆ ಕೌಂಟ್ರ್ ಕಳಿಸ್ತೀವಿ ಅಷ್ಟೇ, ಅಲ್ಲೋಗಿ ಬಿಲ್ಲಿಂಗ್ ಮಾಡಿಸಿ ಅಷ್ಟೇ ಹೇಳಿದ್ದವರು. ಆಯಿತು ಸರಿ ಅಂತ ನಾನು ಸೆಲೆಕ್ಟ್ ಮಾಡಿ ಕೊಟ್ಟೆ, ಫೋಲ್ಡ್ ಮಾಡಿದ್ರು ಇಟ್ಟರು. ಆಮೇಲೆ ನಮಗೆ ಅಲ್ಲಿ ಫೋಟೋಸ್ ತೆಕ್ಕೊಳ್ಳೋ ಹಾಗಿಲ್ಲ, ವೀಡಿಯೋಸ್ ಮಾಡೋ ಹಾಗಿಲ್ಲ, ಇದು ಯಾವುದೂ ಇಲ್ಲ, ರೆಸ್ಟ್ರಿಕ್ಷನ್ಸ್ ಇದೆಯಂತೆ ನಮಗೆ ಮಾತ್ರ. ಸೊ ಅಲ್ಲಿ ಬೇರೆ ಒಬ್ಬರು ಅಂಕಲ್ ಬಂದರು, ಅವ್ರಿಗೆ ಮಾತ್ರ ಏನು ಹೇಳಿದ್ರು ಇದು ಮೇಡಮ್ಗೆ ಬೇಕಂತೆ ಅದಕ್ಕೆ ಅಂತ ಹೇಳಿ ಫೋಟೋ ತೆಕ್ಕೊಂಡ್ರು. ಅಂದರೆ ಅಲ್ಲೇ ಕೆಲಸ ಮಾಡ್ತಾ ಇರುವಂಥ ಒಬ್ಬರು ಮೇಡಮ್ಗೆ ಅವರು ಫೋಟೋ ತೆಕ್ಕೊಬೋದು. ಅವ್ರು ಯಾವುದು ಬೇಕೋ ಅದನ್ನು ಟಕ್ ಅಂತ ಅವರೇ ಅಲ್ಲಿ ಸೆಲೆಕ್ಟ್ ಮಾಡಿ ಎತ್ತಿಟ್ಬಿಡ್ತಾರೆ ಒಂದು ಕಡೆ, ಓಕೆನಾ. ಸೊ ಹೀಗೆ KCICನಲ್ಲಿ ಮೇನ್ ನಡೀತಾ ಇರೋದೇನಪ್ಪ ಅಂತಂದರೆ ಒಳಗೇನೆ ಈ ಥರ ನಡೀತಾ ಇದೆ. ಒಳ್ಳೊಳ್ಳೆ ಕಲೆಕ್ಷನ್ಸ್ ಆಗಿರ್ಬೋದು, ಈ ಕಾಂಟ್ರಾಸ್ಟ್ ಅಂತ ಏನು ಹೇಳ್ತೀವಲ್ವಾ ಅದರಲ್ಲಿ ಕಾಂಟ್ರಾಸ್ಟ್ ಇನ್ನೂ ಶಾಪಿಗೆ ಬಂದು ಅದು ಕಸ್ಟಮರ್ಸ್ಗೆ ರೀಚ್ ಆಗೋದಕ್ಕೂ ಮುಂಚೆನೇ ಬೇರೆಯವ್ರಿಗೆ ತಲುಪ್ತಾ ಇದೆ. ಅದು ಆ ಕಾರಣನೇ ನಮಗೆ ಅಂದರೆ ಕಾಮನ್ ಪೀಪಲ್ಗೆ ಅದು ನಮ್ಮ ತನಕ ರೀಚೇ ಆಗ್ತಾ ಇಲ್ಲ. ಸೊ ನಾವು ಕೂಡ ಕಾಮನ್ ಪೀಪಲ್ ದುಡ್ಡು ಕೊಡ್ತಾ ಇದ್ದೀವ, ಅಷ್ಟೊತ್ತು ಹೋಗಿ ನಿಂತ್ಕೊತಾ ಇದ್ದೀವ, ದೆನ್ ವಾಟ್ ಈಸ್ ದ ಯೂಸ್? ಯಾಕೆ ಈ ಥರ ಜನಕ್ಕೆ ಈ ಥರ ಮಾಡ್ತಾ ಇದ್ದಾರೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಎಲ್ಲರೂ ಒಂದು ಆಸೆ ಇಟ್ಕೊಂಡು ಹೋಗಿರ್ತಲ್ವ, ಅದು ಹೆಣ್ಮಕ್ಳಂದಮೇಲೆ ಅದು KCIC ಸ್ಯಾರಿ ಅಂದರೆ ಒಂದು ಡ್ರೀಮ್ ಅಂತಲೇ ಅನ್ಕೊಬೇಕು. ಎಲ್ಲರೂ ಅಫೋರ್ಡ್ ಮಾಡೋಕ್ಕಾಗಲ್ಲ, ಎಲ್ಲರಿಗೂ ಒಂದು ಆಸೆ ಇರುತ್ತೆ. ನನ್ನ ಹತ್ರ ಕೂಡ ಒಂದೇ ಒಂದು ಕಾಂಟ್ರಾಸ್ಟ್ ಕಲರ್ ನಾನು ತೊಗೋಬೇಕು, ಒಂದು ಚೆನ್ನಾಗಿರೋ ಸ್ಯಾರಿ ತೊಗೋಬೇಕು ಅಂತ ಒಂದು ಅವ್ರ ಮೈಂಡ್ ಸೆಟ್ ಇಟ್ಕೊಂಡು ಬಂದಿರ್ತಾರೆ. ಸೊ ಈ ಥರ ಒಳ್ಳೊಳ್ಳೆ ಕಲೆಕ್ಷನ್ಸ್ಗಳನ್ನೆಲ್ಲ ಅವ್ರವ್ರಿಗೆ ಬೇಕು ಅಂತ ಶಾಪ್ ಅವರು ಎತ್ತಿಟ್ಕೊಂಡ್ಬಿಟ್ರೆ ಸೊ ನಮ್ಗೇನು ಸಿಗುತ್ತೆ? ಅಷ್ಟೊತ್ತು ವೆಯ್ಟ್ ಮಾಡಿ ನಾವು ಏನು ಪ್ರಯೋಜನ ಆಗುತ್ತೆ? ಸೊ ಇದಂತೂ ನನ್ನ ಕಣ್ಮುಂದೆ ನಡೆದಿರೋವಂಥ ಘಟನೆನೇ ಇದು. ಸೊ ಟು ಬಿ ಫ್ರ್ಯಾಂಕ್ ಇದು ನಡೀತಾ ಇದೆ. ಒಳಗೇನೆ KCICನಲ್ಲಿ ಅವ್ರಿಗೆ ಯಾವುದು ಬೇಕೋ ಒಳ್ಳೆ ಕಲೆಕ್ಷನ್ ಬಂದಿದ ತಕ್ಷಣ ಅವರವರೇ ಎತ್ತಿಟ್ಕೊಂಡು ಅವ್ರ ಕಡೆಯವ್ರಿಗೆ ಮಾರಾಟ ಮಾಡ್ತಿದ್ದಾರೆ. ಸೊ ಇದಂತೂ ನಾನು ನೋಡಿರೋವಂಥ ಸತ್ಯ ಘಟನೆ ನಾನು ಹೇಳ್ತಾ ಇರೋದು. ಸೊ ನೆಕ್ಸ್ಟ್ ನಾನು ಸ್ಯಾರಿ ತೋರಿಸ್ತೀನಿ. ನಾನು ಹೇಳಿದೆ ಅಲ್ವ ನಿಮಗೆ, ಸ್ಟಾರ್ಟಿಂಗೇ ಹೇಳಿದ್ದೆ, ನನ್ನ ಒಂದು ಮೈಂಡ್ ಸೆಟ್ಟಲ್ಲಿ 2 ಕಲರ್ ನಾನು
ಮುಂಚೆನೇ ಥಾಟಲ್ಲಿ ಇಟ್ಕೊಂಡು ಹೋಗಿದ್ದೆ. ಐದರ್ ಇಟ್ ವಿಲ್ ಬಿ ಬಾಟಲ್ ಗ್ರೀನ್ ಆರ್ ಬ್ಲೂ ಅಂತ ಹೇಳಿಬಿಟ್ಟು, ಇದು 2 ಕಲರ್ ನನಗೆ ಸಿಕ್ಕಿದ್ರೆ ಓಕೆ ಅಂತ ಹೇಳಿ ನಾನು ಅಂದ್ಕೊಂಡು ಹೋಗಿದ್ದು. ಸೊ ಒಳಗೆ ಹೋಗ್ತಾ ಇದ್ದಂಗೆ ನಾನು ಫಸ್ಟ್ ಕಣ್ಣು ಹಾಕಿದ್ದೆ ಗ್ರೀನ್ ಇದೆಯಾ ಗ್ರೀನ್ ಇದೆಯಾ ಗ್ರೀನ್ ಇದೆಯಾ ಅಂತ. ಸೊ ಇಲ್ಲಿ ಅಂದರೆ ಈ ಫಸ್ಟ್ ಕೌಂಟರಲ್ಲಿ ನನಗೆ ಒಂದು ಸ್ಯಾರಿ ಕಾಣಿಸ್ತು, ಆಮೇಲೆ ಅದ್ರ ನೆಕ್ಸ್ಟ್ ಕೌಂಟ್ರಲ್ಲಿ ಇನ್ನೊಂದು ಬಾಟಲ್ ಗ್ರೀನ್ ಕಾಣಿಸ್ತು. ಸೊ ಅದಾಗ ನಾನು ಅಲ್ಲಿಗೆ ಜಂಪ್ ಆಗಿಬಿಟ್ಟೆ ಇಲ್ಲಿಂದ. ಸೊ ಅಲ್ಲಿ ನಾನು ನನ್ನ ಕಸಿನ್ ಹೋದ್ವಿ, 2 ಸ್ಯಾರಿನ ನಾನು ಒಂದು ಸ್ಯಾರಿ ಬಾಟಲ್ ಗ್ರೀನ್ ನಾನು ಇಟ್ಕೊಂಡಿದ್ದೆ, ಆ ಕಾಂಟ್ರಾಸ್ಟ್ ಕಲರ್ ಏನಿತ್ತು ಅದನ್ನ ಅವಳು ಇಟ್ಕೊಂಡಿಲ್ಲ, ಕಾಂಟ್ರಾಸ್ಟ್ ಸ್ಯಾರಿ. ನಾನು 2 ಕೂಡ ತೊಗೊಳ್ಳೋಣ ಅಂತ ಹೇಳಿನೇ, ಒಂದು 50K ಇತ್ತು, ಒಂದು 45K ಇತ್ತು. ಸರಿ ಓಕೆ ಫೈನ್, ಕಾಂಟ್ರಾಸ್ಟ್ ಸಿಕ್ಕಿದೆ. ಅದು ಮೆಜೆಂಟಾಗೆ ಬ್ಲ್ಯಾಕ್ ಕಲರ್ ಬಾರ್ಡರ್ ಬಂದಿತ್ತು. ಫಸ್ಟ್ ಆಫ್ ಆಲ್ ನಂಗೆ ಬ್ಲ್ಯಾಕ್ ಅಂದರೆ ತುಂಬ ಇಷ್ಟ, ಅದು ಬಾರ್ಡರ್ ಬ್ಲ್ಯಾಕ್ ಬಂದಿತ್ತು, ವೆರಿ ರೇರ್ ಕಲರ್ ಕಾಂಬಿನೇಷನ್ ಅಂತ ಹೇಳಿ ತುಂಬ ಚೆನ್ನಾಗಿತ್ತು ಸ್ಯಾರಿ. ಅದನ್ನು ನಾನು ಸೆಲೆಕ್ಟ್ ಮಾಡಿಬಿಟ್ಟು ನನ್ನ ಕಸಿನ್ಗೆ ಹೇಳಿ ಅಂದರೆ ಇಟ್ಕೊಂಡಿರೋ, ನಾನು ಜಸ್ಟ್ ಹಿಂಗೆ ಹೋಗಿ ಇಲ್ಲೊಂದು ಬಾಟಲ್ ಗ್ರೀನ್ ಇತ್ತು. ಸೊ ಅದನ್ನು ಹೇಗಿದೆ ಡಿಸೈನ್ಸ್ ನೋಡ್ಕೊಂಡು ಬರ್ತೀನಿ ಅನ್ನೋ ಅಷ್ಟೊತ್ತಲ್ಲಿ ವಿತಿನ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ಅದನ್ನು ಅವರು ಇದು ನಮಗೆ ಬೇಕು, ನಾವೇ ಸೆಲೆಕ್ಟ್ ಮಾಡ್ಕೊಂಡಿರೋದು ಅಂತ ಹೇಳಿ ಟಕ್ ಅಂತ ಇಸ್ಕೊಂಡ್ಬಿಟ್ರು. ಅದು ಬಿಲ್ಲಿಂಗ್ ಹೋಗುವಾಗೂ ನಾನು ಹೇಳಿದ್ದೀನಿ ಮೇಡಮ್ ಅದು ನಾನು ಸೆಲೆಕ್ಟ್ ಮಾಡಿದ್ದೀನಿ ಅಂತ. ಅವ್ರು ಅದ್ರ ಬಗ್ಗೆ ಒಂದು ಚೂರು ಮಾತಾಡೋಕ್ಕೆ ರೆಡಿ ಇಲ್ಲ. ನಿಮ್ದು ಆಯ್ತಾ ಒಬ್ರಿಗೆ ಒಂದೇ ಮ್ಯಾಮ್ ಕೊಡೋದು, ಬೇಗ ಬೇಗ ತೊಗೊಂಡು ಹೋಗಿ ಅಂತ ಇಷ್ಟರಲ್ಲೇ ಇರ್ತಾರೆ. ಅಲ್ಲಿರೋ ಸ್ಟಾಫ್ ಆಗಿರ್ಬೋದು ಅಥವಾ ಪೊಲೀಸ್ಗಳ ಒಳಗಡೆ ಬಂದು ನಮ್ಮನ್ನ ಇದು ಮಾಡೋದಾಗಿರ್ಬೋದು, ಎಲ್ಲರೂ ಹಾಗೇನೆ ಒಂದು ಸ್ವಲ್ಪ ಕೂಡ ಪೇಷನ್ಸಿಂದ ಸ್ಯಾರಿ ನೋಡೋಕ್ಕೆ ಬಿಡಲ್ಲ ಅವ್ರು ನಮಗೆ. ಸೊ ನಾನು ಟಕ್ ಅಂತ ಹೋಗಿದ ತಕ್ಷಣ ನನಗೆ ಸಿಕ್ಕಂಥ ಸ್ಯಾರಿ ಇದು. ಸೊ ನೋಡಿ, ಬಾಟಲ್ ಗ್ರೀನ್ ಕಲರು ತುಂಬ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು ನೋಡಿದ ತಕ್ಷಣ ಸ್ಯಾರಿ. ಹಾಗೆ ಅಲ್ಲಿ ನನ್ನ ಮುಂದೆ ಒಂದು ಆಂಟಿ ಕೂಡ ಬಂದಿದ್ದು, ಬೆಳಗ್ಗೆಯಿಂದ ನಮ್ಮ ಜೊತೆಲೇ ಕೂತಿದ್ರು. ಅವರು ಕೂಡ ಅಂದರು, ನೋಡಪ್ಪ ಇದು ತುಂಬ ಚೆನ್ನಾಗಿದೆ, ತುಂಬ ರೇರ್ ಇದು ಬಾರ್ಡ್ರ್ ಎಲ್ಲ ಸಿಗೋದು, ಏಕೆಂದರೆ ಇದು ತುಂಬ ನೋಡಿ ಗಟ್ಟಿ ಬಾರ್ಡ್ರ್ ಇದು, ಆಯಿತಾ. ಸೊ ಎಲ್ಲೂ ಗ್ಯಾಪ್ ಇಲ್ಲ ಏನಿಲ್ಲ. ಸೊ ತುಂಬ ಒಳ್ಳೆ ಗಟ್ಟಿ ಬಾರ್ಡರ್ ಇದು, ತುಂಬ ಚೆನ್ನಾಗಿರುತ್ತೆ ಲುಕ್ ವೈಸಲ್ಲಿ ಅಂತ ಹೇಳಿ ಆಂಟಿನೂ ತುಂಬ ಚೆನ್ನಾಗಿ ಸೆಲೆಕ್ಟ್ ಮಾಡಿದ್ರು. ಇದ್ರ ಜೊತೆಗೆ ಇನ್ನೊಂದು ಬಾಟಲ್ ಗ್ರೀನ್ ಇತ್ತು, ಬಟ್ ಆ ಬಾಟಲ್ ಗ್ರೀನ್ ಹೇಗಿತ್ತು ಅಂದರೆ ಜಸ್ಟ್ ಈ ಥರ ರೌಂಡ್ಗೆ ಅದರಲ್ಲಿ ಫ್ಲವರ್ ಇತ್ತು ಅಷ್ಟೇ. ಅದು ಇಷ್ಟು ರಿಚ್ಚಾಗಿ ಕಾಣಿಸ್ತಾ ಇರಲಿಲ್ಲ, ನನಗೆ ರಿಚ್ ಆಗಿರೋದೇ ಬೇಕಾಗಿತ್ತು. ಸೊ ಇದನ್ನ ನೋಡಿದ ತಕ್ಷಣ ನನಗೆ ತುಂಬ ಇಷ್ಟ ಆಯಿತು, ತುಂಬ ರಿಚ್ಚಾಗೂ ಕಾಣಿಸುತ್ತೆ ಲುಕ್ ವೈಸು ಉಟ್ಕೊಂಡ್ರೆ ಅಂತ ಹೇಳಿ ತುಂಬ ಇಷ್ಟ ಆಯಿತು. ಟಕ್ಕಂತ ಎತ್ಕೊಂಡೆ. ನಾನು ಪ್ರೈಸ್ ಕೇಳಿದ ತಕ್ಷಣ ಸೆಕೆಂಡ್ ಥಾಟೇ ಮಾಡಲಿಲ್ಲ, ನಾನು ಎಷ್ಟಾದರೂ ಆಗಲಿ ಪ್ರೈಸು ತೊಗೊಳ್ಳೋಣ ಅಂತ ಹೇಳಿ ತೊಗೊಂಡೆ. ಯಾಕೆಂದರೆ ಬ್ಯಾಂಗ್ಳೂರಲ್ಲಂತೂ ಈ ಥರ ಸ್ಯಾರೀಸ್ನ ನಿಮಗೆ ಸಿಗೋದಕ್ಕೆ ಚಾನ್ಸೇ ಇಲ್ಲ. 5 ಗಂಟೆ ಅಲ್ಲ 4:15ಗೆ ಹೋಗಿ ಕೂತ್ಕೊಬೇಕು. ಆ್ಯಂಡ್ ನಾನು ಹೇಳಿದಾಗೆ ಒಳಗೆ ಡೀಲಿಂಗ್ಸ್ ಕೂಡ ಆಗಿರುತ್ತೆ. ಸೊ ಅದೆಲ್ಲ ನಂಗೆ ಸ್ವಲ್ಪ ಬೇಜಾರಾಗಿ ಆಯ್ತಲ್ಲ ಹೇಗೋ ಸಿಕ್ತಲ್ಲ ಅಂತ ಹೇಳಿ ಟಕ್ಕಂತ ಎತ್ತಿಟ್ಕೊಂಬಿಟ್ಟೆ ಇದನ್ನು. ಸೊ ನೋಡಿ ಹೀಗಿದೆ ಸ್ಯಾರಿ. ನಮ್ಗಲ್ಲಿ ಸೀರಿಯಸ್ ಆಗೂ ಹೇಳ್ತೀನಿ, ನಾನು ಈ ಥರ ಕೂಡ ಅವರು ಓಪನ್ ಮಾಡಿ ನನಗೆ ತೋರಿಸ್ಲಿಲ್ಲ. ಅವ್ರು ಜಸ್ಟ್ ಆಯ್ತಮ್ಮ ಹಾಂ ಕೊಡ್ತೀನಿ ನೋಡಿ ಕೌಂಟ್ರಿಗೆ ಅಂತ ಹೇಳಿ ಹಿಂಗೆ ಕ್ಲೋಸ್ ಮಾಡಿ ಬಾಕ್ಸ್ಗೆ ಹಾಕಿ ಕೊಟ್ಟಿದ್ದು ಅಷ್ಟೇ ಮಾಡಿದ್ದವರು. ಎಲ್ಲಿ ಡ್ಯಾಮೇಜ್ ಆಗಿದೆ ಏನಾದರೂ ಆಗಿದೆಯಾ ಅಂತ ಕೂಡ ಅವ್ರು ನನಗೆ ಓಪನ್ ಮಾಡಿ ತೋರಿಸಲೇ ಇಲ್ಲ ಅವರು. ಸೊ ಮನೆಗೆ ಬಂದಮೇಲೆ ನಾನು ಒಂದು ರೌಂಡ್ ಹಿಂಗೆ ನೋಡಿದ್ದೆ ಅಷ್ಟೇ. ಅದನ್ನ ಬಿಟ್ಟರೆ ಇವಾಗ ನಿಮ್ಮ ಮುಂದೆನೇ ನಾನು ಸ್ಯಾರಿನ ಓಪನ್ ಮಾಡಿ ನೋಡ್ತಾ ಇರೋದು. ಸೊ ನೋಡಿ ಸ್ಯಾರಿ ತುಂಬ ಚೆನ್ನಾಗಿದೆ, ಎಷ್ಟು ಶೈನಿಂಗ್. ಅದು ನೋಡ್ತಾ ಇದ್ದರೆ ನನಗೆ ಫುಲ್ ಈ ಶೈನಿಂಗಿಗೆ ನಂಗೆ ಒಂಥರ ತುಂಬ ಖುಷಿ ಆಯಿತು. ಬಾಟಲ್ ಗ್ರೀನೇ ಇದ್ದಿದ್ದು ನನ್ನ ಮೈಂಡಲ್ಲಿ, ಸೊ ಅದೇ ಸಿಕ್ತು. ಸೊ ಐ ಮ್ಯಾನಿಫೆಸ್ಟೆಡ್ ಫಾರ್ ಬಾಟಲ್ ಗ್ರೀನ್, ಐ ಗಾಟ್ ಇಟ್. ಆ್ಯಂಡ್ ಇದರ ಒಂದು KSIC ನಂಬರ್ ಬಂದು ನಿಮ್ಗೇನಾದರೂ ಬೇಕಂತ ಇದ್ದರೆ ಇಲ್ಲಿದೆ ನೋಡಿ ನಂಬರು. ಇಟ್ ಈಸ್ 55478 ನಂಬರ್ ಬಂದು. ಇಟ್ ಈಸ್ 55478 ನಂಬರ್. ಸೊ ಹಾಗೆ ನನಗೇನಾದರೂ ಈ ಸ್ಯಾರಿ ಸಿಕ್ಕಿರಲಿಲ್ಲ ಅಂತ ಹೇಳಿದಿದ್ರೆ ಮತ್ತು ಆ್ಯಂಡ್ ಏನಾಯ್ತಪ್ಪ ಅಂದರೆ ಈ ಸ್ಯಾರಿ ಸಿಕ್ಕಾದ್ಮೇಲೆ ಕೂಡ ನಾನು ಇನ್ನೂ 2-3 ಶಾಪ್ಗೆ ಹೋದೆ KSICಗೆ. ಅಲ್ಲಿ ಝೂ ರೋಡಿಗೆ ಹೋದ್ವಿ, ಅಲ್ಲಿ ಒಂದು 5-6 ಸೀರೆ ಇಟ್ಕೊಂಡು ಕೂತಿದ್ರು ಅವರು. 5-6 ಸೀರೆ ಏನಪ್ಪ ಅಂತಂದರೆ ಎಲ್ಲ 1,90,000 ಅದೇ ಥರನೇ ಇದ್ದಿದ್ದು. ಎಲ್ಲ ಮೌನನ್ ಬಾರ್ಡ್ರು, ಈ ಥರ 3 ಸ್ಟೆಪ್ ಮೌನನ್ ಬಾರ್ಡ್ರ್ ಬರುತ್ತಲ್ಲ ಆ ಥರದ್ದು 90,000 ಆ ಥರನೇ ಎಲ್ಲ ಇದ್ದಿದ್ದು. ಅಬೋವ್ ಎಲ್ಲ 50,000 ಮೇಲೇ ಇದ್ದಿದ್ದು. ಇನ್ನು ಬೇರೆ 2 ಶಾಪ್ಗೆ ಹೋದಾಗಲೂ ಅಲ್ಲಂತೂ ಸ್ಟಾಕೇ ಬಂದಿಲ್ಲ ಮೇಡಮ್, ಟ್ಯೂಸ್ಡೇ ಬರೋದು ಅಂತ ಹೇಳಿದ್ರು ಸ್ಟಾಕು. ಸೊ ನೋಡಿ, ಮೈಸೂರಲ್ಲಿರುವಂತಹ ಒಂದು ಶಾಪ್ಗಳಿಗೇನೆ ಡಿಫ್ರೆಂಟ್ ಡೇಸಲ್ಲಿ ಸ್ಟಾಕ್ ಹೋಗುತ್ತೆ. ಸೊ ಫ್ಯಾಕ್ಟ್ರಿ ಔಟ್ಲೆಟಲ್ಲಿ ಎವ್ರಿ ಡೇ ಸ್ಟಾಕ್ಸ್ ಇರುತ್ತೆ. ಸ್ಯಾಟರ್ಡೇ ಆ್ಯಂಡ್ ಥರ್ಸ್ಡೇ ತುಂಬ ಸ್ಟಾಕ್ಸ್ಗಳಿರುತ್ತೆ, ಓಕೆನಾ. ಈ 2 ದಿನ ಸ್ಟಾಕ್ಸು ಜಾಸ್ತಿ ಇರುತ್ತೆ, ಕಲೆಕ್ಷನ್ಸ್ ಜಾಸ್ತಿ ಇರುತ್ತೆ. ಆ್ಯಂಡ್ ಆನ್ ಎವ್ರಿ ಡೇ ಬೇಸಿಸ್ ನಿಮಗೆ ಅಲ್ಲಿ ಪಕ್ಕ 50 to 60 ಸ್ಯಾರೀಸ್ ಇದ್ದೇ ಇರುತ್ತೆ ಆನ್ ಎವ್ರಿ ಡೇ. ಎಲ್ಲಿ ಫ್ಯಾಕ್ಟ್ರಿ ಔಟ್ಲೆಟಲ್ಲಿ ಮಾತ್ರ. ಇನ್ನು ಬೇರೆ ಎಲ್ಲ ಶಾಪ್ಸಲ್ಲಿ ನಿಮಗೆ ಟ್ಯೂಸ್ಡೇ ಸಿಗೋದು, ಮೈಸೂರಲ್ಲಿ ನಾನು ಹೇಳ್ತಾ ಇರೋದು. ಆ್ಯಂಡ್ ಬ್ಯಾಂಗ್ಳೂರಲ್ಲಿ ಎಲ್ಲ ಕಡೆಯೂ ನಿಮಗೆ ಅಂದರೆ MG ರೋಡ್ ಇರ್ಬೋದು, ಅಥವಾ ಜಯನಗರ್ ಇರ್ಬೋದು, ಅಥವಾ ಗಾಂಧಿ ಬಜಾರ್ ಇರ್ಬೋದು, ಇಲ್ಲಿ ಥರ್ಸ್ಡೇ ಆ್ಯಂಡ್ ಸ್ಯಾಟರ್ಡೇ
ಸ್ಟಾಕ್ಸ್ ಬರೋದೇ ಥರ್ಸ್ಡೇ ಮತ್ತು ಸ್ಯಾಟರ್ಡೆ. ಮುಂಚೆ ಹೇಗಿತ್ತು ಅಂದರೆ ವೆಡ್ನೆಸ್ಡೇ ಮತ್ತು ಸ್ಯಾಟರ್ಡೆ ಬರ್ತಾ ಇತ್ತು, ಬಟ್ ಇವಾಗ ಅದು ಚೇಂಜ್ ಆಗಿದೆ. ಥರ್ಸ್ಡೇ ಮತ್ತು ಸ್ಯಾಟರ್ಡೆ ಬರ್ತಾ ಇರೋದು ಸ್ಟಾಕ್ಸು. ಆ್ಯಂಡ್ ತೊಗೋಬೇಕಂತಂದರೆ ನೀವು 4:15ಗೋ 4 ಗಂಟೆಗೋ ಇಲ್ಲ ಅಲ್ಲೇ ಹೋಗಿ ಮಲ್ಕೊಬೇಕು ಅಂತ ಅನಿಸುತ್ತೆ. ನೆಕ್ಸ್ಟ್ ಈ ಥರನೂ ಆಗ್ಬೋದು. ನಾನು ಸೀರಿಯಸ್ ಆಗೋ ಹೇಳ್ತಾ ಇದ್ದೀನಿ, ಇದ್ರ ಬಗ್ಗೆ ಗೌರ್ನಮೆಂಟು ಒಂದು ಸೀರಿಯಸ್ ಡಿಸಿಷನ್ ತೊಗೋಬೇಕು. ಈ ಒಂದು ಪ್ರಾಬ್ಲಮ್ ಸಾಲ್ವ್ ಆಗಬೇಕು. ಎಲ್ಲರಿಗೂ ಸ್ಯಾರೀಸ್ ಸಿಗಬೇಕು. ಎಲ್ಲ ಮಹಿಳೆಯರಿಗೂ ಅದೊಂದು ಆಸೆ ಇದ್ದೇ ಇರುತ್ತಲ್ವ, ನಮಗೂ ಸ್ಯಾರಿ ಸಿಗಬೇಕು, ನಮ್ಗೆ ಈ ಥರ ಸ್ಯಾರಿ ಬೇಕು ಅಂತ. ಸುಮ್ಮನೆ ಅಲ್ಲಿ ಹೋಗ್ಬಿಟ್ಟು ಯಾವುದೋ ಸಿಕ್ಕಿದ ಸ್ಯಾರಿ ತೊಗೊಂಬರೋಕ್ಕೆ ಆಗೋದಿಲ್ಲ, ಯಾಕೆಂದರೆ ಇದು 1,000-2,000 ಪ್ರೈಸ್ ಅಲ್ವಾ. ಸೊ ಇಷ್ಟು ಕಾಸ್ಟ್ಲಿ ಸ್ಯಾರಿ ತೊಗೊತಾ ಇದ್ದೀವಿ ಅಂತ ಅಂದಮೇಲೆ ನಮ್ಗೆ ಏನು ಇಷ್ಟ ಆಗಿರುತ್ತೋ ಅದನ್ನೇ ತಾನೇ ತೊಗೋಬೇಕು ನಾವು. ಸೊ ಎಲ್ಲರಿಗೂ ಇಷ್ಟ ಆಗಿರೋ ಸ್ಯಾರಿ ಕೈಗೆ ಹಿಟಕಬೇಕು ಅಂತ, ಎಲ್ಲರಿಗೂ ಸಿಗಬೇಕು ಅಂತಂದರೆ ಗೌರ್ಮೆಂಟ್ ಒಂದು ಡಿಸಿಷನ್ ತೊಗೊಳ್ಳೇಬೇಕು. ನೀವೇ ನೋಡ್ತಾ ಇದ್ದೀರಾ, ಇದು ನ್ಯೂಸಲ್ಲಿ ಕೂಡ ಬರ್ತಾ ಇದೆ, ಪ್ರೊಡಕ್ಷನ್ ಕಡಿಮೆ ಇದೆ ಅದಕ್ಕೆ ಈ ಥರ ಆಗ್ತಾಯಿದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ನಾನು ಹೇಳೋದು, ಅಲ್ಲಿ ಹೇಳ್ತಾರೆ ವೀವರ್ಸ್ಗಳು ಕಡಿಮೆ ಆಗಿದ್ದಾರೆ, ವರ್ಕರ್ಸ್ಗಳಿಲ್ಲ. ಯಾಕೆ ವರ್ಕರ್ಸ್ ಇಲ್ಲ? ವರ್ಕರ್ಸ್ನ ಹೈರ್ ಮಾಡಿ. ಯಾಕೆ ಹೈರ್ ಮಾಡೋಕ್ಕಾಗೋದಿಲ್ಲ? ಇಷ್ಟು ಡಿಮ್ಯಾಂಡ್ ಇದೆ ಅಂತ ಹೇಳಿದ್ಮೇಲೆ ಸ್ಯಾರಿಗೆ ನೀವು ಅದು ಸಪ್ಲೈ ಕೂಡ ಹಾಗೆ ಇರಬೇಕಲ್ವ. ಸಪ್ಲೈ ತುಂಬ ಕಡಿಮೆ ಆಗಿ ಡಿಮ್ಯಾಂಡ್ ಇಷ್ಟು ಮಟ್ಟಿಗೆ ರೀಚ್ ಆಗಿದೆ ಅಂದರೆ ಇದು ಒಳ್ಳೆ ಸೈನ್ ಅಲ್ಲ ಅಂತ ನನಗೆ ಅನಿಸುತ್ತೆ. ಯಾಕಂದರೆ ಎಲ್ಲ ಹೆಣ್ಮಕ್ಳು ಪಾಪ ಬೆಳಗಿನ ಜಾವ 4 ಗಂಟೆಗೆ ಮಕ್ಕಳು ಮರಿ ಎಲ್ಲರನ್ನೂ ಬಿಟ್ಟು 4 ಗಂಟೆಗೆ ಅವ್ರ ಗಂಡನಿನ ಪಾಪ ಕರ್ಕೊಂಡು ಬಂದು ಕ್ಯೂವಲ್ಲಿ ಕೂತ್ಕೊಂಡು, ಇದು ನನಗೆ ಅಷ್ಟು ಸರಿಯಲ್ಲ ಅಂತ ಅನ್ನಿಸ್ತಾ ಇದೆ. ಸೊ ನಮ್ಮ ಒಂದು ಮೈಸೂರು ಸಿಲ್ಕ್ KSIC ಸ್ಯಾರಿ ಎಲ್ಲರಿಗೂ ಒಳ್ಳೆ ರೀತಿಯಲ್ಲಿ ಸಿಗಬೇಕು ಅನ್ನೋದೇ ನನ್ನ ಒಂದು ಮನವಿ ಗೌರ್ಮೆಂಟ್ಗೆ. ಸೊ ನನ್ನ ಈ ಒಂದು ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಪ್ರೈಸ್ ಎಲ್ಲಿ? ಸೊ ಈ ಒಂದು ಸ್ಯಾರಿಯ ಪ್ರೈಸ್ ಬಂದು ಹೇಳ್ತೀನಿ ಒಂದು ನಿಮಿಷ, 48,662 rupees. ಎಕ್ಸಾಕ್ಟ್ಲಿ 48,662 rupees ಆಯಿತು. ಸೊ ಯಾವುದೇ ರೀತಿಯಾದಂಥ ಡಿಸ್ಕೌಂಟ್ ಆಗಿ ಏನೂ ಇರಲಿಲ್ಲ. ನಾನು ಫಸ್ಟ್ ಸ್ಯಾರಿ ತೊಗೊಂಡಾಗ ನಮಗೆ ಅದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ, ಐಡಿಯಾನೇ ಇರಲಿಲ್ಲ. ನನ್ನ ವ್ಲಾಗ್, ಹಳೆ ವ್ಲಾಗ್ ಯಾರು ನೋಡಿರ್ತೀರೋ ಅವ್ರಿಗೆ ಗೊತ್ತಿರುತ್ತೆ. ನನ್ನ ಒಂದು ಆ ಒಂದು KSIC ಸ್ಯಾರಿ ನಾವು ಪರ್ಚೇಸ್ ಮಾಡಿದ್ದು 20% ಡಿಸ್ಕೌಂಟ್ ಸಿಕ್ಕಿತ್ತು ನಮ್ಗೆ ಅವಾಗ. ಆ್ಯಂಡ್ ಮೇನ್ ಥಿಂಗ್, ನಮಗೆ ಅಷ್ಟು ಐಡಿಯಾನೇ ಇಲ್ಲ ಯಾವ ಥರ ತೊಗೊಬೇಕು, ಏನು ಕಲರ್ ಕಾಂಬಿನೇಷನ್ ತೊಗೋಬೇಕಾ ಅಂತ ಏನೂ ಐಡಿಯಾ ಇಲ್ದಿರ ಸುಮ್ಮನೆ ಶಾಪ್ಗೆ ಹೋದ್ವಿ. ನಮ್ಗೆ ಅವಾಗ 20% ಆಫರಲ್ಲಿ ಸಿಕ್ತು. ಆ ಸೀರೆ ಒಂದು ಪ್ರೈಸ್ ಬೆಲೆ ಸೇಮ್ ಸ್ಯಾರಿ ಅವತ್ತು ನಾವು ತೊಗೊಂಡಾಗ 20% ಹೋಗಿ ನನಗೆ 32,000ಗೆ ಸಿಕ್ಕಿತ್ತು ಸ್ಯಾರಿ. ಅದೇ ಒಂದು ಸ್ಯಾರಿಯ ಪ್ರೈಸ್ ಬೆಲೆ ಇವತ್ತಿಗೆ 55,000 ಆಗಿದೆ. 2 ಇಯರ್ಸ್, ಜಸ್ಟ್ 2 ಇಯರ್ಸ್ಗೆ ಇಷ್ಟು ಡಿಫ್ರೆನ್ಸ್ ಆಗಿದೆ. ಸೆಕೆಂಡ್ ಟೈಮ್ ಮತ್ತೆ ನಾನು ಬ್ಲೂ ಕಲರ್ ಅದೊಂದು ವ್ಲಾಗ್ ಮಾಡಿದ್ದೀನಲ್ಲ, ಅಲ್ಲೂ ಕೂಡ ನೀವು ನೋಡ್ಬೋದು, ಅದು 35,000 ಸ್ಯಾರಿ ಇರೋದು. ಅದು ಇವತ್ತು ಆಲ್ಮೋಸ್ಟ್ 45 ಹತ್ರನೇ ಬಂದಿದೆ ಸ್ಯಾರಿ ಪ್ರೈಸು. ಸೊ ವರ್ಷ ಹೀಗೆ ಸ್ಯಾರಿ ಪ್ರೈಸಸ್ ಎಲ್ಲ ಡಬಲ್ ಆಗ್ತಾ ಇದ್ದರೆ ಕಸ್ಟಮರ್ಸ್ಗೆ ತುಂಬ ಕಷ್ಟನೂ ಆಗುತ್ತೆ ತಗೊಳ್ಳೋದಕ್ಕೆ. ಆ್ಯಂಡ್ ಪಾಪ ತುಂಬ ಜನ ಹೆಣ್ಮಕ್ಳಿಗೆ ಅಫೋರ್ಡ್ ಕೂಡ ಮಾಡೋದಕ್ಕಾಗೋದಿಲ್ಲ. ನಾನು ಕೇಳ್ಕೊಳ್ಳೋದೇನೆಂದರೆ ಪ್ರೈಸು ಸ್ವಲ್ಪ ರೀಸನಬಲ್ ಆಗಿ ಇರಲಿ, ಹಾಗೆ ಎಲ್ಲರಿಗೂ ಸಪ್ಲೈ ನೀಟಾಗಿ ಹಾಕಲಿ. ಇದರಲ್ಲಿ ಯಾವುದೇ ರೀತಿಯಾದಂಥ ಒಳಗಡೆ ಏನೇನು ನಡೀತಾ ಇದೆಯೋ ಕೈವಾಡಗಳು ಅದೆಲ್ಲ ಸ್ವಲ್ಪ ನಿಂತರೆ ಸ್ಯಾರೀಸು ಬೇರೆಯವ್ರಿಗೂ ಕಲೆಕ್ಷನ್ಸ್ ಸಿಗುತ್ತೆ. ಹಾಗೆ ನಿಮ್ಮೆಲ್ಲರಿಗೂ ಈ ನನ್ನ ಒಂದು ಸ್ಯಾರಿ ಕಲರ್ ಡಿಸೈನ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಈ ವ್ಲಾಗ್ನ ಕಂಪ್ಲೀಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಾನು ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್.